ಯಾರು ಈ ತರ ತೀರಂಚಲಿ ಬಿದ್ದು ಅವುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಆಟ ಆಡಿಸ್ತೀನಿ ಅಂತಾರೋ ಅವ್ರಿಗೆಲ್ಲರಿಗೂ ಕೊಡ್ತಾ ಇರ್ತೀನಿ, ತಗೊಂತಾ ಇರ್ಬೇಕಷ್ಟೇ. ಹಾಯ್ ಡಾರ್ಲಿಂಗ್ಸ್, ಜಾಸ್ತಿ ಶೂಟ್ ಹಾಕಕ್ಕೆಲ್ಲ ಹೋಗಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನನ್ನ ಬಗ್ಗೆ, ನನ್ನ ಅಚೀವ್ಮೆಂಟ್ಸ್ ಬಗ್ಗೆ, ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಬಿಲ್ಡಪ್ ಕೊಟ್ಕೊಂಡು ವಿಡಿಯೋ ಮಾಡಕ್ ನನಗೆ ಬರಲ್ಲ. ನಾನೇನು, ನನ್ನ ಅಚೀವ್ಮೆಂಟ್ಸ್ ನಾನು ಏನ್ ಮಾಡಿದೀನಿ ಅನ್ನೋದು ನನ್ನ ಸುತ್ತಮುತ್ತಲಿರೋರ್ಗೆ ಗೊತ್ತು. ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಎಲ್ಲ ಬಾಡಿ ಬಿಲ್ಡರ್ಸ್ ಗೊತ್ತು. ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡರ್ ಕೂಡ ಆಗಿರೋ ಕಾರ್ತಿಕ್ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ. ತುಂಬಾ ಜನ ನೋಡ್ಬಿಟ್ಟಿದೀನಿ ರೆಸ್ಕ್ಯೂ ಮಾಡಿದೀನಿ ಅನ್ನೋರ್ನ. ಎಲ್ಲರೂ ಭೂಮಿ ಒಳಗೆ ಸೇರ್ಕೊಂಡವ್ರು. ಸಂಕ್ರಾಂತಿ ಹಬ್ಬದ ದಿವಸ 3ನೇ ಹಾವನ್ನ ರೆಸ್ಕ್ಯೂ ಮಾಡಕ್ ಬಂದಿನಿ. ಇಲ್ಲಿ ರೆಸ್ಕ್ಯೂ ಮಾಡಿದೀವಿ. ಕೃಷಿ ಹೊಂಡದಲ್ಲಿ ಬಿದೋಗಿದೆ. ಅವ್ನಿಗೆ ಹಿಡಿಯಕ್ ಬರಲ್ಲ, ಅದಕ್ಕೆ ಅವನ ಕೈಲಿ ಹಿಡ್ಕೊಂಡೆಲ್ಲ ಶೋ ಕೊಡಕ್ ಆಗಲ್ಲ ಅಂತ. ಎಷ್ಟೇ ಎಕ್ಸ್ಪೀರಿಯನ್ಸ್ ಇರ್ಬೋದು, ವಿಷಕಾರಿ ಹಾವುಗಳ ಹತ್ರ ನಾವ್ ಹೆಂಗ್ ರೆಸ್ಕ್ಯೂ ಮಾಡ್ಬೇಕು ಹಂಗೆ ರೆಸ್ಕ್ಯೂ ಮಾಡಕ್. ಹಾವನ್ನ ಹಿಡ್ಕೊಂತೀವಿ, ಶೋ ಕೊಡ್ತೀವಿ ಅಂತಂದ್ರೆ ಎಲ್ಲಾ ಟೈಮು ಒಂದೇ ತರ ಇರಲ್ಲ. ಬೈ ಮಿಸ್ ಆಗಿ ಕಚ್ಚಿದ್ರೆ ಯಾರು ಆಗಲ್ಲ. ಹೇಳ್ತಾ ಇದೀವಿ, ಶೋ ಕೊಡಕ್ ಹೋದ್ರೆ ನಮ್ಮನ್ನ ನೋಡಿ ಇನ್ನೊಬ್ರು ಮಾಡ್ತಾರೆ. ದೊಡ್ಡವ್ರಿಗಿಂತ ಜಾಸ್ತಿ ಬಿಗಿನರ್ಸ್ ಏನ್ ಮಾಡ್ತಾರೆ, ನಮ್ಮ ನೋಡಿ ಅದನ್ನ ಕಲ್ತ್ಕೊಳ್ಳೋದೇ ಜಾಸ್ತಿ. ಹೆಂಗ್ ರೆಸ್ಕ್ಯೂ ಮಾಡ್ತೀವಿ ಅನ್ನೋದು ನೋಡ್ತಾನೆ ಇರ್ತಾರೆ. ನಮ್ ತರ ಅವರು ರೆಸ್ಕ್ಯೂ ಮಾಡಕ್ ಹೋಗಿ ಕಚ್ಕೊಂಡು ಸಾಯ್ತಾರೆ. ರೆಸ್ಕ್ಯೂ ಮಾಡೋದನ್ನ ರಿಸ್ಕ್ ತಗೊಂಡಿರೋ ರೆಸ್ಕ್ಯೂ ಮಾಡ್ಬೇಕು. ಏನಾದ್ರು ಪ್ರಾಬ್ಲಮ್ ಆಯ್ತು, ಅವ್ರ ಹತ್ರ ಕಾಸು ಇರುತ್ತೋ ಇರಲ್ವೋ, ಎಮರ್ಜೆನ್ಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಅಡ್ಮಿಟ್ ಮಾಡ್ತಾರೆ, 5 ಲಕ್ಷ ಕಟ್ಕೊಡಿ ಅಂತಾರೆ. ಏನ್ ಮಾಡ್ತೀರಾ? ರೆಸ್ಕ್ಯೂ ಮಾಡೋ ಜಾಗದಲ್ಲಿ 1000 ಕೊಡ್ಬೋದು, 500 ಕೊಡ್ಬೋದು. ಅದಕ್ಕೆ ಎಲ್ಲರಿಗೂ ಹೇಳೋದು, ಭಾರತದ ಅತಿ ಹೆಚ್ಚು ವಿಷ ಇರುವಂತಹ ಹಾವುಗಳಲ್ಲಿ 2ನೇ ಸ್ಥಾನದಲ್ಲಿರುವಂತಹ ರಸಲ್ ವೈಪರ್. ಯಾರೋ 10 ಜನ ಬಂದ್ರು ನಂದಿಲ್ಲಿ ಕ್ಲೀನ್ ನಾರಾಯಣ ಅಂತ 10 ಜನ ಕಮೆಂಟ್ ಆಗ್ತಾರೆ ಅಂತಂದ್ರೆ ನಾನು ಕೂಡ ನಾನು ತಲೆ ಕೆಡಿಸ್ಕೊಳಲ್ಲ. ಹೇಳ್ತಾ ಇದೀನಿ, ನಾನು ರೆಸ್ಕ್ಯೂರ್ಸ್ ಒಳ್ಳೇದಕ್ಕೆ ಹೇಳ್ತೀನಿ. ಅದನ್ನೆಲ್ಲ ಹಂಗ್ ಇಟ್ಕೊಂಡು ಆಟ ಆಡ್ಸ್ಬಿಟ್ರಪ್ಪ, ಬೈ ಮಿಸ್ ಆಗಿ ಏನಾದ್ರು ಆಯ್ತು ಅಂತಂದ್ರೆ ಯಾರು ಆಗಲ್ಲ ಅಂತ. ಏನ್ ಮಾಡೋದು? ಯಾಕೆ ತಲೆ ಕೆಡಿಸ್ಕೊಂತೀರಾ? ಕೇಳೋರೆಲ್ಲ ಆಟಿಕೆ ಮಿಗ್ದಿರಲ್ಲ ಆಟಿಕೆ. ಸರಿ ಕೊಡ್ಕಾನಿಲ್ಲ ಬಿಡೋಣ. ಯಾರನ್ನ ಕಟ್ಕೊಂಡು ನಮ್ಗೇನಾಗಬೇಕು ಹೇಳೋದು ಮಾತ್ರ ನಾನಂತೂ ನಿಲ್ಸಲ್ಲ. ಯಾರು ಈ ತರ ತೀರಂಚಲಿ ಬಿದ್ದು ಅವುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಆಟ ಆಡಿಸ್ತೀನಿ ಅಂತಾರೋ ಅವ್ರಿಗೆಲ್ಲರಿಗೂ ಕೊಡ್ತಾ ಇರ್ತೀನಿ, ತಗೊಂತಾ ಇರ್ಬೇಕಷ್ಟೇ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ದಿವಸ 3 ಹಾವನ್ನ ರೆಸ್ಕ್ಯೂ ಮಾಡಿದೀನಿ. 2 ರಸಲ್ ವೈಪರ್ ಇದೆ, 1 ಕೋಬ್ರಾ ಇದೆ. ಪ್ರತಿಯೊಬ್ಬರಿಗೂ ಪದೇ ಪದೇ ಹೇಳ್ತಾ ಇರ್ತೀನಿ, ಇಲ್ಲಿ ಯಾವ ಎಕ್ಸ್ಪೀರಿಯನ್ಸ್ ಬರಲ್ಲ, ನಾಲೆಡ್ಜ್ ಇದ್ರು ಉಪಯೋಗ ಇಲ್ಲ. ಬೈ ಮಿಸ್ ಆಗಿ ಕಚ್ಚಿದ್ರೆ ನರ್ಕನೆ. ಸಾಯೋದ್ ಬೇಡ ಯಾರುನು. ನಾನು ಸಾಯ್ಲಿ ಅಂತ ನಾನು ಬಯಸಲ್ಲ. ಆರಾಮಾಗಿ ರೆಸ್ಕ್ಯೂ ಮಾಡಿ ರಿಲೀಸ್ ಮಾಡಿ. ಮೊದಲನೇದಾಗಿ ಕೋಬ್ರಾ ಬಾಮ ಆ ಕಡೆ ಹೋಗು. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಮತ್ತೊಂದು ರಸಲ್ ವೈಪರ್. ಓಡ್ರೋ ಇದು ಸರ್ಜಾಡ. ಇನ್ನೊಂದು ರಸಲ್ ವೈಪರ್. ಓಡ್ರೋ ಇದು ಹಿಡ್ಕೊಂತೀನಿ. ದೊಡ್ಡ ಗಂಡ್ಸು ಅಂತ ಅದು ಇದೆಲ್ಲ ಮಾಡಕ್ ಹೋದ್ರೆ, ಮೊನ್ನೆ ವಿಡಿಯೋಲಿ ಹೇಳಿದ್ದೆ, ಗಂಡ್ಸ್ತನೇ ಕಳ್ಕೊಂಡ್ಬಿಡ್ತೀರಾ ಅಂತ. ರಿಸ್ಕ್ ತಗೊಂಬೇಡಿ. ನಾನು ಯಾವುದೇ ಒಂದು ರೆಸ್ಕ್ಯೂರ್ಸ್ ಮೇಲೆ ನನ್ಗೆ ಯಾವುದೇ ರೀತಿ ಗ್ರಡ್ಜ್ ಇಲ್ಲ. ದಯವಿಟ್ಟು ಅದನ್ನ ಕೈಲಿ ಹಿಡ್ಕೊಂಡು ಹ್ಯಾಂಡಲ್ ಮಾಡಕ್ ಹೋಗ್ಬೇಡಿ. ಕಚ್ಚಿದ್ರೆ ರೆಸ್ಕ್ಯೂ ಮಾಡಕ್ ಹೋಗಿರ್ತೀವಿ. ಅಣ್ಣ ಸೂಪರ್, ನೀನು ಹಂಗಿಡಿದ್ಯಾಣ ಹಿಂಗಿಡಿದ್ಯಾನ ಅಂತ ಬಿಲ್ಡಪ್ ಕೊಡ್ತಾರಲ್ಲ, ಯಾವನ ಮಕ್ಳು ಬಂದಾಗಲ್ಲ. ಸುಮ್ನೆ ಅವರೆಲ್ಲ ಏನಿದ್ರು ಸುತ್ತಲೂ ನಿಂತ್ಕೊಂಡು ಚಪ್ಪಳಿ ಹೊಡ್ಯಕ್ ಮಾತ್ರನೇ. ನಿಮ್ಗೆ ಏನಾರು ಆಯ್ತು ಅಂತಂದ್ರೆ ಸೈಲೆಂಟ್ ಆಗಿ ಎಲ್ಲ ಖಾಲಿ ಆಗ್ಬಿಟ್ಟಿರ್ತಾರೆ. ದಯವಿಟ್ಟು ನನ್ನ ಮಾತು ಕೇಳಿ ಆರಾಮಾಗಿರಿ. ಇಷ್ಟ ಹೇಳ್ತಾ